ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ಬಟ್ ಒಂದು ಕಡೆ ಏನಾಗಿದೆ ಅಂದರೆ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ ಅಂತ ತಾವು ಹೇಳಿರ್ತೀರ. ಇನ್ನೊಂದು ಕಡೆ ಏನು ಹೇಳ್ತೀರ ಅಂದರೆ ದೇರ್ ಆರ್ ಸರ್ಟನ್ ಗೈಡ್ಲೈನ್ ಇಸ್ ಬಿಂಗ್ ಲೇಡ್, ಇಟ್ ಕ್ಯಾನ್ ಬಿ ಗಿವನ್. ಯಾಕಂದರೆ ಸಿಟಿಯಲ್ಲಿ ತಾವು ಕ್ಲಿಯರ್ ಕಟ್ಟಾಗಿ ಒಂದು ಗೈಡ್ಲೈನ್ ತಂದಿದ್ದೀರಾ, ಎನಿ ಲ್ಯಾಂಡ್ ಲಾಕ್ ಪ್ರಾಪರ್ಟಿ ವಿಚ್ ಈಸ್ cannot be utilized where there is no access and other things can be given ಅಂತ ಹೇಳಿ. Why can't there should be in the same guideline for the rural sector also ಅಂತ ನಮ್ಮ ಪ್ರಶ್ನೆ. ಯಾಕೆಂದರೆ ಮ್ಯಾಕ್ಸಿಮಮ್ ಲ್ಯಾಂಡ್ ಏನಾಗಿದೆ ಅಂದರೆ ಎಲ್ಲ ಎಂಕ್ರೋಚ್ಮೆಂಟ್ ಆಗಿ ಹಳ್ಳಿಗಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ವೇರ್ ದೇರ್ ಇಸ್ ನೋ ಕನೆಕ್ಟಿವಿಟಿ ಅಥವಾ ಕಾಲುದಾರಿ ಅಥವಾ 10 ವರ್ಷದ ಆದ ನಂತರ ಇಂಥ ಕಟ್ಟುಗಳನ್ನು ದೇರ್ ಕ್ಯಾನ್ ಬಿ ಎ ಕ್ಲಿಯರ್ ಕಟ್ ಗೈಡ್ಲೈನ್ ದಟ್ ಇಟ್ ಕ್ಯಾನ್ ಬಿ ಗಿವನ್ ಅಂತ ಹೇಳಿ ಮಾನ್ಯ ಸಚಿವರದ್ದು ನಾನು. ಮಾನ್ಯ ಸಭಾಪತಿಯವರೇ, ಇವರು ಯಾಕಂದರೆ ಸದನದಲ್ಲಿ ಬೇರೆಯವ್ರಿಗೂ ಸದಸ್ಯರಿಗೆ ಏನು ವಿಷಯ ಅವ್ರಿಗೆ ಗೊತ್ತು, ನನಗೆ ಗೊತ್ತು, ಬೇರೆಯವ್ರಿಗೂ ಆಗಲಿ ಅಂತ, ಈ ಬಿ ಖರಾಬು ಜಮೀನು ಅದು ಸಾರ್ವಜನಿಕ ಆಸ್ತಿ. ಆ ಬಿ ಖರಾಬು ಜಾಗವನ್ನು ಖಾಸಗಿಯವರಿಗೆ ಬೆಂಗಳೂರಲ್ಲಿ ಕೊಡ್ತಾ ಇದ್ದೀರಾ, ಅದೇ ರೀತಿ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಬೇರೆ ಭಾಗಗಳಲ್ಲೂ ಕೊಡಿ ಅಂತ ಅವರು ಪ್ರಶ್ನೆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಮಾನ್ಯ ಸಭಾಪತಿಯವರೇ, ಹೋದ ಸರ್ಕಾರದಲ್ಲಿ ತಿದ್ದುಪಡಿ ಮಾಡಿ ಈ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನು ಕೊಡೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯದಲ್ಲ ತಿದ್ದುಪಡಿ ಮಾಡಿದ್ದು. ಬೆಂಗಳೂರಲ್ಲಿ ಮಾಡಿದ್ದೆ ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ನಂದು ಇನ್ನೂ ಸ್ವಲ್ಪ ಗಂಭೀರವಾದಂಥ ಅಭಿಪ್ರಾಯ ಇದೆ ಅದ್ರ ಬಗ್ಗೆ. ಆದರೆ ಸದನದಲ್ಲಿ ನಾವು ಸ್ವಲ್ಪ ಸೋಬರಾಗಿ ಉತ್ತರ ಕೊಡಬೇಕು. ಹಾಗಾಗಿ ಒಂದು ಕಡೆ ತಪ್ಪಾಗಿರೋದನ್ನು ಇಡೀ ರಾಜ್ಯದಲ್ಲಿ ತಪ್ಪು ಮಾಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ಯಾಕೆ ತಪ್ಪು ಅಂತ ನಾನು ತಮಗೆ ಹೇಳ್ತೇನೆ. ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸು ನಾನು ಓದ್ಬಿಡ್ತೇನೆ. ಒಮ್ಮೆ ನಮ್ಮ ರೂಲ್ಸ್ ಓದ್ತೇನೆ, ಒಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ಓದ್ತೇನೆ ಮಾನ್ಯ ಸಭಾಪತಿಯವರು. ಒಂದೇ ಒಂದು ನಿಮಿಷ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅಲ್ಲಿ ಅಂಡರ್ ಸೆಕ್ಷನ್ 108 certain lands not to be granted, notwithstanding anything contained in this chapter, lands assigned for special purposes under section 71 of the act and lands described in revenue records as Devarakadu, Urduve, Gundutopu, tank bed, foot karab halla, burial grounds and such lands which in the opinion of the government is required for public purpose shall not be granted. ಇವೆಲ್ಲನೂ ಕೂಡ ಬಿ ಖರಾಬ್ಗೆ ಬರ್ತವೆ. ಸುಪ್ರೀಂ ಕೋರ್ಟ್ನವರು 2011ರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಯವರೇ. ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ದೇರ್ ಹ್ಯಾವ್ ಬೀನ್ ಕಾಮನ್ ಲ್ಯಾಂಡ್ಸ್ ಇನ್ಹೆರಿಟಿಂಗ್ ಇನ್ ದ ವಿಲೇಜ್ ಕಮ್ಯುನಿಟೀಸ್ ಇನ್ ಇಂಡಿಯಾ, ವೇರಿಯಸ್ಲಿ ಕಾಲ್ಡ್ ಗ್ರಾಮ್ ಸಭಾ ಲ್ಯಾಂಡ್, ಗ್ರಾಮ್ ಪಂಚಾಯತ್ ಲ್ಯಾಂಡ್ ಇನ್ ಮೆನಿ ನಾರ್ತ್ ಇಂಡಿಯನ್ ಸ್ಟೇಟ್ಸ್, Shamlat De in Punjab, Mandaveli and Porambuk land in South India, Kalam, Maidan, etc., depending on the nature of the user. These public utility lands in the villages were for centuries used for the common benefit of the villagers of the village, such as ponds, for cattle drink and bathing, for storing their harvested grain, as grazing ground for cattle. ಇವೆಲ್ಲ ರೀತಿಯಲ್ಲಿ ಬಿ ಖರಾಬ್ ಲ್ಯಾಂಡ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ, ಕೊಡಬಾರದು, ಕೊಟ್ಟಿದ್ರೆ ಅದನ್ನ ವಜಾ ಮಾಡಬೇಕು ಅಂತಾನು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆಗೆ ಇದ್ರೂ ಕೂಡ ಹೋದ ಸರ್ಕಾರದಲ್ಲಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಕೊಡ್ಲಿಕ್ಕೆ ಮಾಡಿದ್ದಾರೆ. ಅದು ಸಾರ್ವಜನಿಕ ಹಿತದಲ್ಲಿ ಇಲ್ಲ. ಹಾಗಾಗಿ ಅದನ್ನು ರಾಜ್ಯಕ್ಕೆ ವಿಸ್ತರಿಸುವಂಥ ಪ್ರಸ್ತಾವ ಇಲ್ಲ ನಮ್ಮ ಮುಂದೆ ಅಂತ ನಾವು ಹೇಳಿದ್ದೇವೆ ಮಾನ್ಯ ಸಭಾಪತಿಗಳು. ಮಾನ್ಯ ಸಚಿವರೇ, ನಾನು ಕೇಳ್ತಾ ಇರೋದು, ಇಫ್ ದರ್ ಇಸ್ ಅ ಲ್ಯಾಂಡ್ ಲಾಕ್, ಕಂಪ್ಲೀಟ್ಲಿ ಲ್ಯಾಂಡ್ ಆಕ್ಸೆಸ್ ಇರೋಲ್ಲ, ವೆನ್ ಕೆನಾಟ್ ಬಿ ಆಕ್ಸೆಸ್ ಟು ದಟ್ ರೋಡ್, ಇನ್ ಸಚ್ ಕೇಸ್ ನೋ, ಪಬ್ಲಿಕ್ ಲ್ಯಾಂಡ್ಸ್ ಆರ್ ಪಬ್ಲಿಕ್ ಲ್ಯಾಂಡ್ಸ್. ಅವು ಎಲ್ಲೇ ಇರಲಿ, ಅವಕ್ಕೆ ಆಕ್ಸೆಸ್ ಇರಲಿ ಇಲ್ಲದೆ ಹೋಗ್ಲಿ, ಬೈ ವರ್ಚ್ಯೂ ಆಫ್ ನಾಟ್ ಹ್ಯಾವಿಂಗ್ ಆಕ್ಸೆಸ್ ನಾವು ಪಬ್ಲಿಕ್ ಲ್ಯಾಂಡ್ಸ್ ಅನ್ನ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಸಭಾಪತಿಯವರೇ. ಬಿ ಖರಾಬ್ ಲ್ಯಾಂಡ್ ಅನ್ನ ನಾವು ಕೊಡಲಿಕ್ಕೆ ಬರೋದಿಲ್ಲ. ಇದು ಲ್ಯಾಂಡ್ ನಮ್ಮ ಕಾನೂನಲ್ಲಿ ಸ್ಪಷ್ಟವಾಗಿ ಇದೆ, ಖಾಸಗಿಯವರಿಗೆ ಬಿ ಖರಾಬ್ ಲ್ಯಾಂಡ್ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರ. ಅದು ಲ್ಯಾಂಡ್ ಲಾಕ್ಡ್ ಇರಲಿ, ಏನೇ ಇರಲಿ, ಆ ರೀತಿ ನಾವು ವೆಸ್ಟ್ ಮಾಡಲಿಕ್ಕೆ ಹೋದರೆ ನಾಳೆ ಏನೆಲ್ಲ ವೆಸ್ಟ್ ಪ್ರೈವೇಟ್ ಅವ್ರಿಗೆ ವೆಸ್ಟ್ ಆಗಿಬಿಡುತ್ತೆ.
ಬೆಂಗಳೂರಲ್ಲಿ ತಪ್ಪಾಗಿದೆ, ರಾಜ್ಯದಲ್ಲೂ ತಪ್ಪು ಮಾಡಿ ಅಂತ ನಾನು, ಅದು ಅವ್ರ ಅಭಿಪ್ರಾಯ ಅಲ್ಲ, ಬೇರೆಯವ್ರ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ. ಅಲ್ಲ, let it ದಟ್ be- ಕ್ಯಾನಾಟ್ ಬಿ ದ ಗೈಡಿಂಗ್ ಪ್ರಿನ್ಸಿಪಲ್. ಅಲ್ಲ ಮಾನ್ಯ ಸಚಿವರೇ, ಲೆಟ್ ಇಟ್ ಬಿ ಒನ್ ಗೈಡ್ಲೈನ್ ಫಾರ್ ಎಂಟೈರ್ ಅದೇ ಹೇಳಿದ್ರೆ ಅಲ್ಲಿ ಮಾಡಿದ್ರೆ ತಪ್ಪು, ಇನ್ನು ಎಲ್ಲ ಕಡೆ ತಪ್ಪು ಮಾಡೋದು. ಯಾಕಂದ್ರೆ ತಾರತಮ್ಯ ಬೇಡ, ಸ್ಟೇಟ್ಗೂ ಮತ್ತೆ ಅಲ್ಲ ವಿಲೇಜಸ್ಗೂ ಮತ್ತೆ ಸಿಟಿಗೆ ತಾರತಮ್ಯ ಬೇಡ. ಲೆಟ್ ಇಟ್ ಬಿ ಒನ್ ಗೈಡ್ಲೈನ್ ಫಾರ್ ದ ಎಂಟೈರ್. ಆಯ್ತು, ರೀಕನ್ಸಿಡರ್ ಮಾಡಿ.